ಚೆನ್ನಮ್ಮನ ಊರಿನಲ್ಲಿ ಮೂಲ ಸೌಕರ್ಯಗಳಿಗೆ ಜನ ಪರದಾಡುವಂತಾಗಿದೆ. ಐತಿಹಾಸಿಕ ಕೆಳದಿ ದೇವಸ್ಥಾನದಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳೇ ಇಲ್ಲ. ಕೆಳದಿ ಚೆನ್ನಮ್ಮನ ಊರಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ. ಐತಿಹಾಸಿಕ ಕೆಳದಿ ದೇವಸ್ಥಾನದಲ್ಲಿ ಕನಿಷ್ಠ ಸೌಕರ್ಯಗಳು ಇಲ್ಲ. ಶಿವಮೊಗ್ಗದ ಸಾಗರದಲ್ಲಿರುವ ಕೆಳದಿ ರಾಮೇಶ್ವರ ದೇವಸ್ಥಾನ ರಾಜ್ಯದ ಪ್ರಸಿದ್ಧ ಪ್ರವಾಸೋದ್ಯಮ ತಾಣಗಳಲ್ಲಿ ಅದು ಕೂಡ ಒಂದು. ಕೆಳದಿ 16ನೇ ಶತಮಾನದ ವಾಸ್ತುಶಿಲ್ಪ ಹೊಂದಿರುವ ಕೆಳದಿ ದೇವಸ್ಥಾನ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವಂತಹ ಸುಂದರ ಸ್ಥಳ, ಹಿಸ್ಟಾರಿಕಲ್ ಪ್ಲೇಸ್. ಕುಡಿಯೋ ನೀರು, ಶೌಚಾಲಯಗಳು ಇಲ್ಲದೆ ಪ್ರವಾಸಿಗರ ಪರದಾಟ. ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸುವಂತೆ ಸ್ಥಳೀಯರ ಆಗ್ರಹ. ಮೂಲಭೂತ ಸೌಕರ್ಯ ಕೊರತೆಯಿಂದ ಪ್ರವಾಸೋದ್ಯಮಕ್ಕೆ ಹೊಡೆತ. ಸಣ್ಣ ವ್ಯಾಪಾರಿಗಳು, ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬೀಳುವ ಆತಂಕವೂ ಕೂಡ ಇದರಿಂದ ವ್ಯಕ್ತವಾಗಿದೆ. ಅದ್ಭುತವಾದಂತಹ ಪ್ರವಾಸಿ ತಾಣ. ಆಕ್ಚುಲಿ ತುಂಬಾ ಜನ ನಿರ್ಜನವಾಗಿದೆ. ಜೊತೆಗೆ ತುಂಬಾ ಸ್ವಚ್ಛತೆ ಕಾಪಾಡಿದ್ದಾರೆ. ಎಲ್ಲ ತರದ ಇದು ಇದೆ, ನೋಡೋದಕ್ಕೆ ಖುಷಿ ಆಗುತ್ತೆ. ಆದ್ರೆ ಒಂದೇನ್ ಕೊರತೆ ಇದೆ ಅಂತ ಹೇಳಿದ್ರೆ ಶೌಚಾಲಯ. ಈಗ ನಾವು ಹೊರಗಡೆಯಲ್ಲೂ ಇಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಅತ್ಯುತ್ತಮವಾದ ಶೌಚಾಲಯ ಇದ್ರೆ ಅಟ್ಲೀಸ್ಟ್ ನಮ್ಮಂತ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಉಪಯೋಗ ಆಗುತ್ತೆ. ಅದು ಉಪಯೋಗಿಸಿ ಅದು ಪಾವತಿಸಿ ಅನ್ನೋ ತರದಲ್ಲಿ ಇದ್ರೂ ಕೂಡ ಒಳ್ಳೇದೇ ಆಗಿರುತ್ತೆ. ಶೌಚಾಲಯದೊಂದು ಕೊರತೆ ತುಂಬಾ ಎದ್ದು ಕಾಣಿಸ್ತಾ ಇದೆ. ಹಿಂದೆ ಇದೆ, ಆದ್ರೆ ಅದು ಶಿಥಿಲಾವಸ್ಥೆಯಲ್ಲಿದೆ, ಮುರಿದೋಗ್ಬಿಟ್ಟಿದೆ, ಯಾವುದೋ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ಒಂದು ಗಮನ ಸರ್ಕಾರ ಈ ಕಡೆ ಒಂದು ಗಮನ ಹರಿಸಿ ಬಂದಂತ ಪ್ರವಾಸಿಗರಿಗೆ ಅನುಕೂಲ ಆಗೋದಕ್ಕೆ ಒಂದು ಸ್ನಾನಗೃಹ ಮತ್ತೆ ಒಂದು ಶೌಚಾಲಯ. ಕೆಳದಿ ಅಂತ ಹೊರಟಾಗ ಎಲ್ರಿಗೂ ಕೂಡ ಗೊತ್ತಿದೆ, ಕೆಳದಿಯ ಬಗ್ಗೆ ಇತಿಹಾಸವೇ ಇದೆ. ಅದರಲ್ಲೂ ವಿಶೇಷವಾಗಿ ಕೆಳದಿ ಚೆನ್ನಮ್ಮ ಇರ್ಬೋದು, ರಾಜ್ ಇರ್ಬೋದು, ಹಾಗೂ ಅಲ್ಲಿರುವಂತ ದೇವಸ್ಥಾನ ಇರ್ಬೋದು. ಮಲೆನಾಡು ಅಂತೇಳಿ ನೀವೆಲ್ಲರೂ ಪ್ರವಾಸಕ್ಕೆ ಹೊರಟ್ರೆ ಕೆಳದಿ ದೇವಸ್ಥಾನಕ್ಕೆ ಬಂದೇ ಬರ್ತೀರಾ. ಕೆಳದಿ ದೇವಸ್ಥಾನವನ್ನ ನೀವು ನೋಡ್ತೀರಾ. ಆದ್ರೆ ನಮ್ಮ ಕೆಳದಿ ದೇವಸ್ಥಾನದಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಎಲ್ಲ ಕಸಗಳು ಸಿಕ್ಕಾಪಟ್ಟೆ ಬಿದ್ದಿದೆ. ಇದನ್ನೆಲ್ಲವನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ತಗೊಬೇಕು. ಕೆಳದಿ ಅಂತ ಹೊರಟಾಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕೆಳದಿಯ ಬಗ್ಗೆ ಇತಿಹಾಸವೇ ಇದೆ. ಅದರಲ್ಲೂ ವಿಶೇಷವಾಗಿ ಕೆಳದಿ ಚೆನ್ನಮ್ಮ ಇರ್ಬೋದು, ರಾಜ್ ಇರ್ಬೋದು, ಹಾಗೂ ಅಲ್ಲಿರುವಂತ ದೇವಸ್ಥಾನ ಇರ್ಬೋದು. ಮಲೆನಾಡು ಅಂತೇಳಿ ನೀವೆಲ್ಲರೂ ಪ್ರವಾಸಕ್ಕೆ ಹೊರಟ್ರೆ ಕೆಳದಿ ದೇವಸ್ಥಾನಕ್ಕೆ ಬಂದೇ ಬರ್ತೀರಾ. ಕೆಳದಿ ದೇವಸ್ಥಾನವನ್ನ ನೀವು ನೋಡ್ತೀರಾ. ಆದ್ರೆ ನಮ್ಮ ಕೆಳದಿ ದೇವಸ್ಥಾನ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.